ಮಂಡ್ಯದಿಂದ ಬರ್ತಿದ್ದಾರೆ. ಇವತ್ತಿಗೆ ಅಮ್ಮ ರೆಗ್ಯುಲರ್ ಆಗಿ 15 ದಿನದಿಂದ ಬಂದು ಅಮ್ಮ ಇವತ್ತು ಮಸಾಜ್ ಚೇರ್ ತಗೊಂಡಿದ್ದಾರೆ. ಅಮ್ಮಗೆ ಏನ್ ಅನುಭವ ಆಯ್ತು ಅಂತ ಕೇಳಿದ್ರೆ ಇವತ್ತು 15 ದಿನದಿಂದ ವೇಟ್ ಮಾಡಿ ತಗೊಂಡಿದ್ದಾರೆ ಅಲ್ವಾ, ಅದು ಒಂದಿನನೂ ರಜಾ ಆಗ್ತೇನೆ ಬಂದು ಅಮ್ಮ ಮಸಾಜ್ ಚೇರ್ ತಗೊಂಡಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ನೀವು 15 ದಿನದಿಂದ ವೇಟ್ ಮಾಡಿ ಮಸಾಜ್ ಚೇರ್ ತಗೊಂಡಿದ್ದೀರಲ್ವಾ, ಹೇಗ್ ಅನ್ನಿಸ್ತು ಇವತ್ತು ನಿಮಗೆ? ಅಯ್ಯೋ, ಮಸಾಜ್ ಚೇರ್ ಬೇಕು ಅಂತಾನೆ ಸರ್ ಹತ್ರ ಜಗಳ ಮಾಡಿದೀವಿ ಸರ್. ನೀವು ಅಟ್ಲೀಸ್ಟ್ ಒಂದು 9 days 10 days ಕರೆದ್ರೆ ಮಸಾಜ್ ಚೇರ್ ಕೊಡಿ ಅಂತ. ಆಕ್ಚುಲಿ ರೆಗ್ಯುಲರ್ ತಗೊಳ್ತೀವಿ ಅಂದ್ರೆ ಒಂದು 15 days ಒಂದ್ಸಲ ನಾನು ಕೊಟ್ರಲ್ಲ ಅದು ನಮಗೆ ಖುಷಿ. ಮತ್ತೆ ಬಾಡಿ ಏನಾಗುತ್ತೆ ರಿಲ್ಯಾಕ್ಸ್ ಆಗುತ್ತೆ. ನನಗೆ ತುಂಬಾ ಬ್ಯಾಕ್ ಪೇನ್ ಇತ್ತು, ಒಂದು 4 days ಫೀವರ್ ಬಂದಿತ್ತು. ಸೊ ಏನು ಯಾವಾಗಪ್ಪ ಕೊಡ್ತಾರೆ ಅಂತ ಮಾಡೋದು. ಇನ್ನೇ ಅಮೂಲ್ಯ ಮೇಡಮ್ ಹೇಳಿದ್ರು ಕೂಡ 15 ದಿನ ಆದ್ಮೇಲೆ ಕೊಡ್ತಾರೆ ಅಂತ. ನಾನು ಮೆಡಿಸನ್ ಏನೂ ತೊಗೊಂಡಿಲ್ಲ ನಿಜವಾಗ್ಲೂ. ಒಂದೇ ಒಂದು ಮಾತ್ರೆ ತೊಗೊಂಡು ಮೈಗ್ರೇನ್ ತಡೆಯೋಕ್ಕಾಗಿಲ್ಲ ಅಂತ ಅಷ್ಟು ಜ್ವರ ಇದ್ದು ಥೆರಪಿಗೆ ಬಂದಿದ್ದೀನಿ. ಡಾಕ್ಟ್ರಿಗೆ ತೋರಿಸಿಲ್ಲ, ಏನೂ ಇಲ್ಲ. ನನ್ನ ಫುಲ್ ರಿಲೀಫ್ ಆಗಿದೆ ಇವಾಗ. ಸ್ವಲ್ಪ ಕಡಿಮೆ ಆಗಿದೆ. ಬ್ಯಾಕ್ ಪೇನ್ ಅಂತೂ ನಾನು ಏನೂ ತೊಗೊಂಡಿಲ್ಲ. ಅಮ್ಮಗೋಸ್ಕರ ಜೋರಾಗಿ ಚಪ್ಪಾಳೆ. ಅಮ್ಮ ಮೆಡಿಸನ್ ತಗೊಳ್ತೇನೆ ಅಮ್ಮಗೆ. ಅಮ್ಮ ಮ್ಯಾಟ್ ಥೆರಪಿ ಮಾಡಬೇಕು ಅಂತ ಅಮ್ಮ ಜ್ವರ ಇದ್ರೂ ಬಂದು ಅಮ್ಮ ಏನ್ ಮಾಡಿದ್ದಾರೆ, ಮ್ಯಾಟ್ ಥೆರಪಿನ ಮಾಡ್ಕೊಂಡಿದ್ದಾರೆ. ಅಮ್ಮ ಈಗ ನೀವು 15 ದಿನದಿಂದ ಏನಾದ್ರು ಜೇಡ ಮನೆಗೆ ನನಗೆ ಲಕ್ಕಿ ಕೂಪನಿಂದ ನಂಗೆ ಜೇಡ ಸ್ಟೋನ್ ಸಿಕ್ಕಿದೆ. ಸೊ ಆ ಜೇಡದಿಂದ ಬಿಸಿ ಮಾಡ್ಕೊಳ್ತಾ ಇದೆ. ಅಮ್ಮ ಬಂದು ಮನೇಲಿ ನಾವು ವಿತೌಟ್ ಕುಕಿಂಗ್ ಫೈರ್ ಅಂತ ಅಡಿಗೆ ಮಾಡಿಸಿದ್ವಿ. ಅಮ್ಮ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಚೆನ್ನಾಗಿ ಕುಕಿಂಗ್ ಮಾಡಿದ್ರಿಂದ ಪಚ್ಚೈಕಲ್ಲನ್ನ ನಾವು ಗಿಫ್ಟ್ ಆಗಿ ಕೊಟ್ಟಿದ್ವಿ. ಅದನ್ನ ಅಮ್ಮ ಮನೇಲಿ ತುಂಬಾ ಚೆನ್ನಾಗಿ ಬಿಸಿ ನೀರು ತಗೊಂಡು ಅಮ್ಮ ಬಿಸಿ ನೀರು ತಗೊಂಡು ಕುಡಿತಿದ್ರಂತೆ. ಅದರಿಂದ ಅವ್ರಿಗೆ ಬೇಗ ಫೀವರ್ ಕಮ್ಮಿ ಆಯ್ತು, ನೋವೆಲ್ಲ ಸ್ವಲ್ಪ ಗುಣ ಆಯ್ತು. ಅಮ್ಮ ಈಗ ನಿಮ್ಗೆ 15 ದಿನದಿಂದ ನಾವು ಕೊಡ್ಲಿಲ್ಲ ಅಥವಾ ಏನಾದ್ರು ಬೇಜಾರಾಯ್ತು? ಅಯ್ಯೋ, ತುಂಬಾ ಬೇಜಾರಾಯ್ತು. ಅಟ್ಲೀಸ್ಟ್ 9 days ಒಂದ್ಸಲ ನಾನು ಕೊಟ್ರೆ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಅಂದ್ರೆ ಡೈಲಿ ತಗೋಬೇಡಿ. ನನ್ನ ಅನುಭವ ಹೇಳ್ತಾ ಇದ್ದೀನಿ. ಏನು ಅಂದ್ರೆ ಊಟ ಮಾಡ್ತೀವಿ ಅಂತ ಹೊಟ್ಟೆ ತುಂಬಿದ್ರು ಊಟ ಮಾಡಿದ್ರೆ ಅದು ಸರಿ ಹೋಗಲ್ಲ, ದೇಹಕ್ಕೆ ಅಲರ್ಜಿ ತರ ಆಗ್ಬಿಡುತ್ತೆ, ಇಂಡೈಜೆಷನ್ ಆಗುತ್ತೆ. ಸೊ ಅಟ್ಲೀಸ್ಟ್ ಇದನ್ನ 10 daysಗೆ 15 days ಕೊಡ್ತಾ ಇದ್ರಲ್ಲ, ನಮ್ಗೆ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಈಗ ಖುಷಿ ಆಯ್ತಾ ಅಮ್ಮ ನಿಮಗೆ ಬಂದು ತಗೊಂಡು? ಅದೇ ಹೇಳ್ತಾ ಇದ್ದೀನಲ್ಲ, ಬ್ಯಾಕ್ ಪೇನ್ ಇತ್ತು, ನಾನು ವಿತೌಟ್ ಮೆಡಿಸನ್ ಖಂಡಿತ ರಿಲೀಫ್ ಆಗುತ್ತೆ. ಅಮ್ಮಗೆ ಬರ್ಲಿ ಜೋರಾಗಿ ಚಪ್ಪಾಳೆ. ಅಮ್ಮಗೆ ಮುಂದೆ ಸತಿಗೆ ಬ್ಯಾಕ್ ಪೇನ್ ರಿಲೀಫ್ ಆಗಿದೆ. ಅದಕ್ಕೋಸ್ಕರ ಈಗ ಪ್ರತಿಯೊಬ್ರು ಅಪ್ಪ ಅಮ್ಮಗೆ ಏನ್ ಮಾಡ್ಬೇಕು, ರೆಗ್ಯುಲರ್ ಆಗಿ 15 ದಿನ ಬಂದ್ರು ನೀವು ಬಂದ್ರು ನಿಮಗೂ ಮಸಾಜ್ ಚೇರ್ ಸಿಗುತ್ತೆ. ಸರಿನಾ? ಥ್ಯಾಂಕ್ ಯು. ಎಕ್ಸಸೈಸ್ ಕೂಡ ಮಾಡಿ. ವಿತ್ ಎಕ್ಸಸೈಸ್ ಕೂಡ ಮಾಡ್ಬೇಕು. ಪ್ರೇಯರ್ ಮಾಡಿ. ನೀನ್ ಎಕ್ಸಸೈಸ್ ಆದ ತಕ್ಷಣ ನೀವೇ ಕೇಳಿ, ನಾನೇ ಕೇಳ್ತೀನಿ, ಜಗಳ ಮಾಡ್ತೀನಿ. ಎಕ್ಸಸೈಸ್ ಆದ ತಕ್ಷಣ ಒಂದು 10 ನಿಮಿಷ ಕೂರ್ಸಾದ್ಮೇಲೆ ಹೊಡ್ಕೊಡ್ತಾರೆ, ಮೇಡಮ್ ಪ್ಲೀಸ್ ಪ್ರೇಯರ್ ಮಾಡಿ ಅಂತ. ನೆನ್ನೆ ಪ್ರೇಯರ್ ಆಗಲಿಲ್ಲ ನಮ್ಗೆ, ನಾನು ಇನ್ನೊಂದು ಬ್ಯಾಚ್ ಗಿದ್ದು ಪ್ರೇಯರ್ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿದ್ರ ಅಮ್ಮ ಪ್ರೇಯರ್ ಬ್ಯಾಚ್ ಅಲ್ಲಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಇನ್ನೊಂದು ಬ್ಯಾಚ್ ವೇಟ್ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ.